ನೆನ್ನೆ ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮೊದಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು 2ನೇ ಬಾರಿಗೆ ಆಯ್ಕೆ ಆಗಿರುವಂತೆ. ಆ 2 ಬಾರಿ ಆಯ್ಕೆ ಆದಂತಹ ಸಂದರ್ಭದಲ್ಲಿ ಅವರಿಗೆ ಅದೃಷ್ಟದ ಕ್ಷೇತ್ರ ಅಂದ್ರೆ ವರ್ಣ ಕ್ಷೇತ್ರ. ವರ್ಣ ಕ್ಷೇತ್ರದಲ್ಲಿ ಈ ಬಾರಿ ಹಿಂದೆಂದೂ ಕೂಡ ಕಂಡರಿಯದ ರೀತಿಯಲ್ಲಿ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಲೀಡ್ ನಿಂದ ಗೆದ್ದಿರುವಂತದ್ದು. ಸೊ ಹೀಗಾಗಿ 2ನೇ ಬಾರಿಗೆ ಮುಖ್ಯಮಂತ್ರಿಗಳಾದ ಬಳಿಕ ಮೊದಲ ಬಾರಿಗೆ ತಮ್ಮ ಕ್ಷೇತ್ರ ವರ್ಣ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರು ಇವತ್ತು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸಿಎಂ ಆದ ನಂತರ ಸ್ವಕ್ಷೇತ್ರ ವರ್ಣಗೆ ಮೊದಲ ಭೇಟಿಯನ್ನ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯನವರಿಗೆ ಇಂದು ಅಭಿನಂದನೆಯನ್ನ ಸಲ್ಲಿಸಲಾಗ್ತಾ ಇದೆ ಆ ಕ್ಷೇತ್ರದ ಜನರಿಂದ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಕೃತಜ್ಞತೆಯನ್ನ ಸಲ್ಲಿಸಲಿದ್ದಾರೆ ಆ ಕ್ಷೇತ್ರದ ಜನರಿಗೆ. ಇಲ್ಲಿ ಒಂದ್ ಕಡೆ ಆ ಕ್ಷೇತ್ರದ ಜನ ಮುಖ್ಯಮಂತ್ರಿಗಳಾಗಿದ್ದಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ರೆ, ತನ್ನನ್ನ ದೊಡ್ಡ ಲೀಡ್ ನಲ್ಲಿ ಆಯ್ಕೆ ಮಾಡಿದಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕ್ಷೇತ್ರದ ಜನರಿಗೂ ಕೂಡ ಧನ್ಯವಾದವನ್ನ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಬಿಳಿಗೆರೆಯಲ್ಲಿ ಅದ್ದೂರಿ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸುಮಾರು 50,000 ಜನ ಸೇರುವಂತ ಸಾಧ್ಯತೆ ಇದೆ. ಹಿಂದೆಂದೂ ಕೂಡ 9 ಬಾರಿ ಶಾಸಕರಾಗಿದ್ದಾರೆ ಆಕ್ಚುಲಿ ಸಿದ್ದರಾಮಯ್ಯನವರು ಇದುವರೆಗೂ ಅವರ ಎಲೆಕ್ಷನ್ ಅನ್ನ ಗಮನಿಸಿದಂತ ಸಂದರ್ಭದಲ್ಲಿ. ಆದ್ರೆ 46,000 ಲೀಡ್ ಅಲ್ಲಿ ಇದುವರೆಗೂ ಅವ್ರು ಗೆದ್ದಿರಲಿಲ್ಲ. ಹೈಯೆಸ್ಟ್ ಲೀಡ್ ಇವತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಿದ್ದರಾಮಯ್ಯನವರ ಗೆಲ್ಲುವಂತ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಾಗಿ ಇವತ್ತು ಅಂದ್ರೆ ಅವರು ತಯಾರಿ ಮಾಡಿಕೊಂಡಿದ್ರು, ಅದೇ ರೀತಿಯಾಗಿ ಜನನು ಕೂಡ ಬೆಂಬಲವನ್ನ ಕೊಟ್ಟರು. ಇನ್ನು ಇವತ್ತು ಏನೇನ್ ಕಾರ್ಯಕ್ರಮ ಇರುತ್ತೆ ಅನ್ನುವಂಥದ್ದನ್ನ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀವಿ. ವರ್ಣಾಗೆ ಇಂದು ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾ ಇದಾರಲ್ಲ, 11:30ಕ್ಕೆ ಬೆಂಗಳೂರಿನಿಂದ ಅವರು ಪ್ರಯಾಣವನ್ನ ಮಾಡ್ತಾರೆ. 11:30ಕ್ಕೆ ನಂತರ ಸೀದಾ ಹೋಗ್ಬಿಟ್ಟು ಮೈಸೂರನ್ನ ತಲುಪುವಂಥದ್ದು ಸಿದ್ದರಾಮಯ್ಯನವರು. 12:20ಕ್ಕೆ ಸುತ್ತೂರು ಹೆಲಿಪ್ಯಾಡ್ಗೆ ಸಿದ್ದರಾಮಯ್ಯನವರು ಹೋಗಿ ತಲುಪ್ತಾರೆ. 12:35ಕ್ಕೆ ಬಿಳಿಗೆರೆ ಗ್ರಾಮಕ್ಕೆ ಸಿದ್ದರಾಮಯ್ಯನವರು ಭೇಟಿಯನ್ನ ಕೊಡ್ಲಿರುವಂಥದ್ದು. ಅಲ್ಲೇ ಕಾರ್ಯಕ್ರಮ ಇರುವಂಥದ್ದು. ಅಲ್ಲಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಸಿದ್ದರಾಮಯ್ಯನವರು. ಹಾಗೆ ಅವರು ಕೂಡ ಕೃತಜ್ಞತೆಯನ್ನ ಸಲ್ಲಿಸಲಿರುವಂಥದ್ದು ಆ ಕ್ಷೇತ್ರದ ಜನಕ್ಕೆ. ಇನ್ನು 2:45ಗೆ ಸುತ್ತೂರು ಮಠಕ್ಕೂ ಕೂಡ ಭೇಟಿಯನ್ನ ನೀಡಲಿದ್ದಾರೆ ಸಿದ್ದರಾಮಯ್ಯನವರು. ಅವರಿಗೆ ಅವಾಗಿಂದನೂ ಕೂಡ ಒಂದು ರೀತಿಯಾದಂತಹ ಅವಿನಾಭಾವ ಸಂಬಂಧ. ಸುತ್ತೂರು ಮಠ ಅಂದ್ರೆ ಯಾವುದೇ ಒಂದು ವಿಶೇಷವಾದಂತಹ ಕೆಲಸಗಳನ್ನ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಅವರು ಸುತ್ತೂರು ಮಠಕ್ಕೆ ಹೋಗ್ತಾರೆ. ಆ ಒಂದು ಕ್ಷೇತ್ರಕ್ಕೆ ಹೋದಂತಹ ಟೈಮ್ನಲ್ಲಿ ಇನ್ನ 4 ಗಂಟೆಗೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮತ್ತೊಂದು ಸಭೆ ಇದೆ. ಅಲ್ಲಿ ಆ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೆ ರಾತ್ರಿ ಮೈಸೂರಿನಲ್ಲೇ ಸಿದ್ದರಾಮಯ್ಯನವರು ವಾಸ್ತವ್ಯವನ್ನ ಹೂಡ್ತಾ ಇರುವಂತದ್ದು. ಸಿದ್ದರಾಮಯ್ಯನವರು ಇವತ್ತು ಕಂಪ್ಲೀಟ್ ಆಗಿ ಮೈಸೂರಿನಲ್ಲೇ ಟೂರ್ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಇಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನ ಮೈಸೂರಿನ ವರ್ಣಕ್ಕೆ ಹೋಗ್ತಾ ಇದಾರಲ್ಲ, ಅಂದ್ರೆ ಸಿದ್ದರಾಮಯ್ಯನವರ ಕ್ಷೇತ್ರಕ್ಕೆ ಹೋಗ್ತಾ ಇದಾರಲ್ಲ, ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುನಿಲ್, ಸಿದ್ದರಾಮಯ್ಯನವರು ಈಗ 9ನೇ ಬಾರಿಗೆ ಗೆದ್ದ ಬಳಿಕ, ಅತ್ಯಧಿಕ ಲೀಡ್ ನಲ್ಲಿ ಗೆದ್ದ ಬಳಿಕ ಮೊದಲ ಬಾರಿಗೆ ತನ್ನ ಸ್ವಕ್ಷೇತ್ರ ವರ್ಣಕ್ಕೆ ಹೋಗ್ತಾ ಇದ್ದಾರೆ. ಯಾವ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ವರ್ಣ ಕ್ಷೇತ್ರದಲ್ಲಿ? ಖಂಡಿತ ಪೃಥ್ವಿ, ಏನು ಸಿಎಂ ಆದ ಬಳಿಕ ಮೊದಲನೇ ಬಾರಿಗೆ ಸಿದ್ದರಾಮಯ್ಯನವರು ತಮ್ಮ ತವರು ಕ್ಷೇತ್ರಕ್ಕೆ ಹೋಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ದರಾಮಯ್ಯನವರಿಗೆ ಅದ್ದೂರಿ ಸ್ವಾಗತವನ್ನ ಕೋರ್ಲಿಕ್ಕೆ ಕೈ ಮುಖಂಡರು ಮತ್ತೆ ಅವರ ಅಭಿಮಾನಿಗಳು ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ನಂಜನಗೂಡಿನ ಬಿಳಿಗಿರಿ ಗ್ರಾಮ ಏನಿದೆ, ಈ ಗ್ರಾಮದಲ್ಲಿ ಬೃಹತ್ ವೇದಿಕೆಯನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಬೃಹತ್ ವೇದಿಕೆಯಲ್ಲಿ ಅಭಿನಂದನಾ ಕಾರ್ಯಕ್ರಮ ಜೊತೆಗೆ ಸಿದ್ದರಾಮಯ್ಯನವರು ತಮಗೆ ಮತ ನೀಡಿದಂತ ಏನು ತಮ್ಮ ಕ್ಷೇತ್ರದ ಜನರೇನಿದ್ದಾರೆ ಅವರಿಗೆ ಕೃತಜ್ಞತೆಯನ್ನ ಕೂಡ ಸಲ್ಲಿಸುವಂತ ಕೆಲಸವನ್ನ ಕೂಡ ಸಿದ್ದರಾಮಯ್ಯನವರು ಮಾಡುವಂತದ್ದು. ಹೀಗಾಗಿ ಇವತ್ತು ಮೈಸೂರು ಪ್ರವಾಸವನ್ನ, ಅಂದ್ರೆ ಇವತ್ತು ಇಡೀ ದಿನ ಸಿದ್ದರಾಮಯ್ಯನವರು ಮೈಸೂರು ಪ್ರವಾಸವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಏನು ಸುಮಾರು JSS ಮಠ ಏನಿದೆ, ಅಂದ್ರೆ ಸುತ್ತೂರು ಮಠ ಏನಿದೆ, ಈ ಮಠಕ್ಕೂ ಕೂಡ ಭೇಟಿಯನ್ನ ಕೊಡ್ತಾರೆ. ನಂತರ ಅಲ್ಲಿ ಸ್ವಾಮೀಜಿಯನ್ನ ಕೂಡ ಭೇಟಿಯಾಗಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳುವಂತ ಕೆಲಸವನ್ನು ಕೂಡ ಸಿದ್ದರಾಮಯ್ಯನವರು ಮಾಡುವಂತದ್ದು. ಅದಾದ ಬಳಿಕ ಸಂಜೆ 4 ಗಂಟೆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ನಲ್ಲಿ ಅಧಿಕಾರಿಗಳ ಸಭೆಯನ್ನು ಕೂಡ ಕರೆದಿರುವಂತದ್ದು. ಅಂದ್ರೆ ಮೈಸೂರು ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಒಂದಷ್ಟು ಸಮಾಲೋಚನೆಯನ್ನ ಕೂಡ ಸಿದ್ದರಾಮಯ್ಯನವರು ಇವತ್ತು ಮಾಡುವಂತದ್ದು. ಹೀಗಾಗಿ ಇವತ್ತು ಸಂಪೂರ್ಣವಾಗಿ ಮೈಸೂರು ಪ್ರವಾಸವನ್ನ ಸಿದ್ದರಾಮಯ್ಯನವರು ಕೈಗೊಂಡಿರುವಂತದ್ದು. ಇದರ ಜೊತೆಗೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಜೊತೆಗೆ ಕೈ ನಾಯಕರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ವೆಲ್ಕಮ್ ಮಾಡ್ಲಿಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಬೃಹತ್ ಸಭೆ ಕೂಡ ಬಿಳಿಗಿರಿ ಗ್ರಾಮದಲ್ಲಿ ನಡೆಯುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗೋಸ್ಕರ. ವರ್ಣಕ್ಕೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೆಕ್ಸ್ಟ್ ಕೊಡ್ತಾ ಹೋಗ್ತೀವಿ. ಇನ್ನ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ
ಅವ್ರಿಗೆ ಆಲ್ರೆಡಿ ವಿರೋಧ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲೇ ಬಿಜೆಪಿ ಮೇಲೆ ನಾನಾ ರೀತಿಯಾದಂತ ಆರೋಪ, ಭ್ರಷ್ಟಾಚಾರದ ಆರೋಪಗಳನ್ನ ಮಾಡ್ತಾ ಇದ್ರು. ಈಗ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಆ ಭ್ರಷ್ಟಾಚಾರದ ಆರೋಪ ಮಾಡಿದ್ರಲ್ಲ, ಅದರ ತನಿಖೆಗೆ ಮುಂದಾಗ್ತಾ ಇದ್ದಾರೆ. ಸ್ಪೆಷಲಿ ಫಸ್ಟ್ ಅವ್ರ ಹೆಜ್ಜೆನ ಇಟ್ಟಿದ್ದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಒಂದು ಗೋಲ್ಮಾಲ್ ಆಗಿದೆ ಅನ್ನುವಂತ ಆರೋಪವನ್ನ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಅವರು, ಹಾಲಿ ಸಚಿವರಿದ್ದಾರಲ್ಲ, ಅವರು ಗೋಲ್ಮಾಲ್ ಆರೋಪವನ್ನ ಮಾಡಿದ್ರು. ಆ ಅಕ್ರಮದ ಆರೋಪದ ಬಗ್ಗೆ ತನಿಖೆಗೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಮೇ 30ನೇ ತಾರೀಕೆ ಸೂಚನೆ ಹೋಗಿತ್ತು, ತನಿಖೆ ಮಾಡಿ ಕೂಲಂಕುಷವಾಗಿ 15 ದಿನಗಳ ಒಳಗಾಗಿ ವರದಿ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ರು ಸಿದ್ದರಾಮಯ್ಯನವರು. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ರು, ಅದಕ್ಕೆ ರೆಸ್ಪಾಂಡ್ ಮಾಡಿದಂತ ಮುಖ್ಯಮಂತ್ರಿಗಳು ತನಿಖೆಗೆ ಆದೇಶವನ್ನು ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಪತ್ರದ ಬೆನ್ನಲ್ಲೇ ಸಿಎಂ ಆದೇಶವನ್ನು ಮಾಡಿದ್ರು. 29ನೇ ತಾರೀಕು ಅಂತ ಕಾಣಿಸ್ತದೆ, 29ನೇ ತಾರೀಕು ಆದೇಶವನ್ನು ಮಾಡ್ತಾರೆ. ವರ್ಕ್ ಆರ್ಡರ್ ಇಲ್ಲದೆ ಕಾಮಗಾರಿ ಶುರು ಮಾಡಿದಂತ ಆರೋಪ ಇತ್ತು. ಪ್ರಮುಖವಾಗಿ 5 ಕೋಟಿ ವೆಚ್ಚದ ಕಾಮಗಾರಿಯಲ್ಲಿ ಅಕ್ರಮದ ಆರೋಪ ಮಾಡಲಾಗಿದೆ. ಮಂಡಳಿಗೆ ರಿಲೀಸ್ ಆಗಿರುವಂತ 3,000 ಕೋಟಿ ಬಗ್ಗೆಯೂ ಕೂಡ ತನಿಖೆ ಮಾಡಬೇಕು ಅಂತ ಸೂಚನೆ ಹೋಗಿದೆ. 5 ಅಧಿಕಾರಿಗಳ ತಂಡ ತನಿಖೆ ನಡೆಸಿ ಸರ್ಕಾರಕ್ಕೆ ವರದಿಯನ್ನ ನೀಡಲಿಕ್ಕೆ ಸೂಚನೆಯನ್ನ ಕೊಡಲಾಗಿರುವಂತದ್ದು. ಒಟ್ಟು 3 ದಿನಗಳ ಕಾಲ ಅಂದ್ರೆ ಅಧಿಕಾರಿಗಳು ಭೇಟಿ ಕೊಡ್ತಾರಲ್ಲ KKRDB ಅಲ್ಲಿ ತನಿಖೆಯನ್ನ ಮಾಡ್ತಾರೆ, ಮಾಹಿತಿಯನ್ನ ಪಡ್ಕೊಳ್ತಾರೆ, ವರದಿಯನ್ನ ಸಿದ್ಧಪಡಿಸಲಿದ್ದಾರೆ. 12ರಿಂದ 12ನೇ ತಾರೀಕಿಂದ 14ನೇ ತಾರೀಕುವರೆಗೂ ಅಲ್ಲೇ ಇರ್ತಾರೆ, ಅವರು ಮಾಹಿತಿಯನ್ನ ಪಡ್ಕೊಳ್ತಾರೆ. ಇಲ್ಲಿ ಏನಿದು KKRDB ಗೋಲ್ಮಾಲ್ ಅಂತ ನಾವು ನೋಡೋದಾದ್ರೆ, ಪ್ರಮುಖವಾಗಿ ಕೇಳಿ ಬಂದಿದ್ದಂತ ಆರೋಪ ಅಲ್ಲಿ ಎಲ್ಲಾ ಕಡೆನೂ ಕೂಡ ಗೋಲ್ಮಾಲ್ ಆಗಿದೆ, ಅಕ್ರಮ ಆಗಿದೆ ಅಂತ. ಇನ್ನು ಪ್ರಮುಖವಾಗಿ ನೋಡೋದಾದ್ರೆ ಚುನಾವಣೆ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿ ಕಾಮಗಾರಿಯನ್ನ ಮಾಡಿದ್ದಾರೆ ಅಂತ. ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದ್ದ ರಾಜ್ಯದಲ್ಲಿ ಮಾರ್ಚ್ 29ರಿಂದ. ಇನ್ನು ಸಿಎಂ ವಿವೇಚನಾ ನಿಧಿಯಿಂದ 5 ಕೋಟಿ ರಿಲೀಸ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ರಲ್ಲ, ಅವರು ತಮ್ಮ ವಿವೇಚನಾ ನಿಧಿಯಿಂದ 5 ಕೋಟಿ ರಿಲೀಸ್ ಮಾಡಿದ್ರು ಅಂತ. ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಲಾಗಿದೆ ಈ ವಿಚಾರದಲ್ಲಿ ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಅದರಲ್ಲೂ ಸ್ಪೆಷಲಿ ಸೇಡಂ ಮತ್ತು ಚಿಂಚೋಳಿ ಕ್ಷೇತ್ರಗಳಲ್ಲಿ ಕಾಮಗಾರಿಯನ್ನ ತರಾತುರಿಯಲ್ಲಿ ಕೈಗೊಳ್ಳಲಾಗಿತ್ತು, ಅದರಲ್ಲಿ ಅಕ್ರಮ ಆಗಿದೆ. KKRDB ಡಬಲ್ ಆಗಿರುವಂತ ಅನಿಲ್ ಅವರಿಂದ ಅಕ್ರಮ ಆಗಿದೆ ಅನ್ನುವಂತ ಆರೋಪವನ್ನ ಮಾಡಲಾಗಿತ್ತು. ಇವ್ರು ಜಸ್ಟ್ ನೆಪ ಮಾತ್ರ ಅಷ್ಟೇ ಅನಿಲ್. ಇಲ್ಲಿ ನಿಜವಾದಂತ ತನಿಖೆ ನಡೆದಂತ ಟೈಮ್ ನಲ್ಲಿ ಯಾರು ಇದರಲ್ಲಿ ತಪ್ಪಿತಸ್ಥರು ಅನ್ನೋದು ಗೊತ್ತಾಗಬೇಕಾಗಿದೆ. ರಾಜಕಾರಣಿಗಳು ಇಲ್ದಲೆ ಈ ಅಕ್ರಮಗಳು ನಡೆಯೋದೇ ಇಲ್ಲ, ಅವರಿಗೆ ಕಮಿಷನ್ ಹೋಗ್ದಲೆ ನಡೆಯೋದೇ ಇಲ್ಲ. ನೋಡ್ಬೇಕು ಅವರ ಹೆಸರು ಹೊರಗೆ ಬರುತ್ತಾ ಅಂತ. ಮಾರ್ಚ್ 27ರಂದು ಅನುಮೋದನೆಯನ್ನ ನೀಡಲಾಗಿತ್ತು. ಮಾರ್ಚ್ 28ಕ್ಕೆ ಕೆಲಸವನ್ನ ಶುರು ಮಾಡಲಾಗಿತ್ತು. ಸೊ ಹೀಗಾಗಿ ಇದ್ರ ಮೇಲೆನೆ ಆರೋಪಗಳಿದ್ದು. ಮಾರ್ಚ್ 29ರಂದು 40% ಅನುದಾನವನ್ನ ಬಿಡುಗಡೆ ಮಾಡುವಂತ ನಿಟ್ಟಿನಲ್ಲಿ ಶಿಫಾರಸು ಮಾಡಲಾಗಿತ್ತು. ಸೊ ಈ ಒಂದು ವಿಚಾರದ ಬಗ್ಗೆ ಪ್ರಿಯಾಂಕ ಖರ್ಗೆ ಅವರಿಗೆ ಅವಾಗ್ಲೇ ಅನುಮಾನಗಳಿತ್ತು, ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಅವರು ಆರೋಪವನ್ನ ಮಾಡಿದ್ರು. ಇನ್ನು ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಅವರು ಪತ್ರವನ್ನ ಕೂಡ ಬರೆದಿದ್ರು ಮುಖ್ಯಮಂತ್ರಿಗಳಿಗೆ ಯಾವಾಗ ಪತ್ರವನ್ನ ಬರೀತಾರೆ ಪ್ರಿಯಾಂಕ್ ಖರ್ಗೆ ಆ ಭಾಗದವರೇ ಆಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಏನೇನಾಗಿದೆ, ಯಾವ್ಯಾವ ರೀತಿಯಾಗಿ ಅಕ್ರಮ ಆಗಿದೆ, ಗೋಲ್ಮಾಲ್ ಆಗಿದೆ, ಭ್ರಷ್ಟಾಚಾರವನ್ನು ಮಾಡಲಾಗಿದೆ, ಕಮಿಷನ್ ದಂಧೆಯನ್ನ ನಡೆಸಲಾಗಿದೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿತ್ತು. ಸೊ ಹೀಗಾಗಿ ಪತ್ರವನ್ನ ಬರೆದಿದ್ರು. ಅದಕ್ಕೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯನವರು ಓಕೆ ಅಂದ್ರು. 5 ಅಧಿಕಾರಿಗಳ ತಂಡದಿಂದ ತನಿಖೆಯನ್ನ ಮಾಡಲಾಗ್ತದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. KKRDBಗೆ ಆ ಮಂಡಳಿ ಇದೆಯಲ್ಲ, ಅದಕ್ಕೆ 3,000 ಕೋಟಿಯನ್ನ ರಿಲೀಸ್ ಮಾಡಲಾಗಿತ್ತು. ಅದ್ರ ಬಗ್ಗೆನೂ ಕೂಡ ತನಿಖೆ ಮಾಡಿ ಅಂತ ಸೂಚನೆಯನ್ನ ನೀಡಲಾಗಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ನೋಡ್ತಾ ಇದ್ವಿ ಆಲ್ರೆಡಿ ಪ್ರಿಯಾಂಕ ಖರ್ಗೆ ಅವರು ಪತ್ರ ಬರೆದಿದ್ದಕ್ಕೆ ಮುಖ್ಯಮಂತ್ರಿಗಳು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟು 29ನೇ ತಾರೀಕು ತನಿಖೆಯನ್ನ ಮಾಡುವಂತೆ 15 ದಿನಗಳ ಒಳಗಡೆ ರಿಪೋರ್ಟ್ ಕೊಡ್ಲಿಕ್ಕೂ ಕೂಡ ಹೇಳಿದ್ರು. ಈಗ ಯಾವ ರೀತಿಯಾಗಿ ತನಿಖೆ ಆರಂಭವಾಗಲಿದೆ, ಎಲ್ಲಿಂದ ಶುರುವಾಗುತ್ತೆ ತನಿಖೆ, ಯಾವ್ಯಾವ ರೀತಿಯಾಗಿ ಅಕ್ರಮಗಳು ನಡೆದಿದೆ ಅನ್ನುವಂತ ಆರೋಪಗಳು ಈ ವಿಚಾರದಲ್ಲಿ ಕೇಳಿ ಬಂದಿದೆ? ಹೌದು ಪೃಥ್ವಿ, ಏನಂತಂದ್ರೆ ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ಈ ಒಂದು ಬೇರೆ ಬೇರೆ ಭಾಗಗಳು ಕಂಪೇರ್ ಮಾಡಿದ್ರೆ ಹಿಂದುಳಿದ ಭಾಗ, ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಅಂತಾನೆ ಕರೆಯಲ್ಪಡ್ತಾ ಇತ್ತು. ಆದ್ರೆ ಈಗ ಕಲ್ಯಾಣ ಕರ್ನಾಟಕನ ಮಾಡಿ ಈ ಒಂದು ಅಭಿವೃದ್ಧಿ ಮಂಡಳಿಯನ್ನ ರಚನೆ ಮಾಡಲಾಗಿತ್ತು. ಯಾಕಂತಂದ್ರೆ ಈ ಭಾಗದಲ್ಲಿ ಸರ್ಕಾರದಿಂದ ಅನುದಾನ ಅಲ್ಲದೇ ಈ ಮಂಡಳಿ ಮೂಲಕ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಭಾಗಕ್ಕೆ ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನು ಬೇಕು ಅನ್ನೋದ್ರ ಬಗ್ಗೆ ಕ್ರಿಯಾ ಯೋಜನೆ ಸಿದ್ಧಪಡಿಸಿದ ಆದ ಬಳಿಕ ಅಲ್ಲಿ ಈ ಒಂದು ಭಾಗದಲ್ಲಿ ಕೆಲಸ ಮಾಡೋದ್ರ ಮೂಲಕ ಬೇರೆ ಬೇರೆ ಭಾಗಗಳಂತೆ ಇದು
ಕೂಡ ಸರಿದೂಗಿಸುವಂತ ಕೆಲಸ ಮಾಡೋಕೆ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ರಚನೆ ಮಾಡಲಾಗಿತ್ತು. ಈ ಅಭಿವೃದ್ಧಿ ಮಂಡಳಿ ಏನು ಇಲ್ಲಿನ ರಾಜಕಾರಣಿಗಳು ಮತ್ತು ಇಲ್ಲಿನ ಅಧಿಕಾರಿಗಳ ಅಭಿವೃದ್ಧಿ ಆದರೆ ಹೊರತು ಈ ಭಾಗದಲ್ಲಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಯಾಕಂದ್ರೆ ಅದಕ್ಕೆ ಪುಷ್ಟಿ ಎನ್ನುವಂತೆ ಏನು ಮಾರ್ಚ್ ತಿಂಗಳಲ್ಲಿಗೆ ಏನು ಚುನಾವಣಾ ನೀತಿ ಸಂಹಿತೆ ಜಾರಿ ಆಗುತ್ತೆ, ಜಾರಿ ಆಗೋಕೆ ಮುಂಚೆ ಕೇವಲ 2 ದಿನ ಮೊದಲು ಈ ಒಂದು ಅಭಿವೃದ್ಧಿಗೆ ಏನು 5 ಕೋಟಿ ರೂಪಾಯಿ ಅನುದಾನವನ್ನ ದುರ್ಬಳಕೆ ಆಗಿರುತ್ತೆ. ಯಾಕಂತಂದ್ರೆ ಈ ಏನು ಚುನಾವಣೆ ಏನು ಅನೌನ್ಸ್ ಆಗೋಕೆ ಮುಂಚೆ ಅದಕ್ಕೆ ಕ್ರಿಯಾ ಯೋಜನೆಯನ್ನ ಜಾರಿಗೆ ತರ್ತಾರೆ, ಮತ್ತೆ ಅದಕ್ಕೆ 28ಕ್ಕೆ ಅದನ್ನ ಅನುಮೋದನೆಯನ್ನು ಕೂಡ ಕೊಡ್ತಾರೆ. ಇದು ಎಲ್ಲೋ ಒಂದ್ ಕಡೆ ಈ ಒಂದು ಏನು ಕ್ರೆಡಲ್ಗೆ ಏನು ಅಭಿವೃದ್ಧಿ ಏನು ಕೆಲಸಗಳು ಮಾಡ್ತಾರೆ ಆ ಕ್ರೆಡಲ್ಗೆ ಕೊಡ್ಬೇಕಾದ್ರೆ ಮೊದಲು 40% ಅರುಣ್ ಕುಮಾರ್ ಮಾತನಾಡಿಸ್ತೀನಿ, ನಿಮ್ಮನ್ನ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಈಗ ಸ್ವತಃ ನಮ್ ಜೊತೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರೇ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ನೀವು ಪತ್ರ ಬರ್ದಿದ್ರಿ, ಅದಕ್ಕೆ ಸಿದ್ದರಾಮಯ್ಯನವರು ಗ್ರೀನ್ ಸಿಗ್ನಲ್ ಕೊಟ್ರು. ಈಗ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಸರ್? ಪ್ರಮುಖವಾಗಿ ಆರೋಪಗಳು ಏನಿತ್ತು ಸರ್ ಇಲ್ಲಿ? ನೋಡಿ, ಒಂದನೇದು ನಿಯಮಗಳನ್ನ ಗಾಳಿ ತೂರಿ ಸಾಕಷ್ಟು ಕಾಮಗಾರಿಗಳನ್ನ ತಗೊಂಡಿದ್ದಾರೆ. ಓಕೆ. ಯಾವುದು ರೂಲ್ ಪ್ರಕಾರ ಬರೋದಿಲ್ಲ ಅಂತ ಕಾಮಗಾರಿಗಳಿಗೆಲ್ಲ ಆದ್ಯತೆ ಕೊಟ್ಟಿದ್ದಾರೆ. ಆಮೇಲೆ ಕೆಲವು ಇವ್ರದಾದಂತ ಒಂದು ಸಂಘಟನೆಗಳನ್ನ ಮಾಡ್ಕೊಂಡು, ಸಂಘಗಳನ್ನ ಮಾಡ್ಕೊಂಡು, NGOಗಳ ತರ ಮಾಡ್ಕೊಂಡು ಆ NGOಗಳಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ. ಖಾಸಗಿ ವ್ಯಕ್ತಿಗಳಿಗೆ ದುಡ್ಡು ಕೊಟ್ಟಿದ್ದಾರೆ. ಆಮೇಲೆ ಮನ್ಸಿಗೆ ಬಂದಂತೆ ಖರ್ಚು ಮಾಡಿದ್ದಾರೆ. ಕರೋನಾ ಸಂದರ್ಭದಲ್ಲಿ ಇರ್ಬೋದು, ಅದಾದ್ಮೇಲೆ ಇರ್ಬೋದು. ಒಟ್ಟಾರೆ ಅದು ಒಂದು ತುಗ್ಲಕ್ ದರ್ಬಾರ್ ತರ ಅದು ನಡೆಸ್ಬಿಟ್ಟಿದ್ದಾರೆ. ಏನಿಲ್ಲ ಅಂದ್ರೂ 2,000-3,000 ಕೋಟಿ ರೂಪಾಯಿ ಇದು ಲೆಕ್ಕನೇ ಸಿಗ್ತಾ ಇಲ್ಲ. ಕಾಮಗಾರಿ ಆಗಿದೆ ಅಂತಾರೆ, ಕಾಮಗಾರಿ ಇಲ್ಲ. ಯಾವ ಕಾಮಗಾರಿ ಆಗಿದೆ ಅವಿಗೆ ಅನುಮೋದನೆ ಇಲ್ಲ. ಸೊ ಹೀಗಾಗಿ ಬಹಳಷ್ಟು ಅವ್ಯವಹಾರ ನಡೆದಿದೆ. 200-300 ಕೋಟಿ ಒಂದು ಖಾಸಗಿ ಸಂಘಟನೆ ಕೊಡ್ತೀರಾ ಅಂದ್ರೆ ಹೇಗೆ ಸಾಧ್ಯ ಸರ್? ಸರ್ಕಾರದ ತೆರಿಗೆ ದುಡ್ಡು. ಹೌದು ಹೌದು ಸರ್. ಅದ್ರ ಹೆಸರು ಪ್ರಕಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತಿದೆಯಲ್ಲ, ಅಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗ್ಲಿಲ್ಲ, ಆ ಮಂಡಳಿಯಲ್ಲಿ ಇದ್ದಂತವರು ಅಧಿಕಾರಿಗಳು, ರಾಜಕಾರಣಿಗಳು ಅಭಿವೃದ್ಧಿ ಆಗ್ಬಿಟ್ರು ಅಂತ ಆಗೋಗ್ಬಿಟ್ಟಿದೆ. KKRDB ಏನಾಗಿತ್ತು? ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಆಗಿಲ್ಲ, ಕಳ್ಳರ ಕಾಕರ ಅಭಿವೃದ್ಧಿ ನಿಗಮ ಆಗಿತ್ತು. ಅದಕ್ಕೆ ನಾವು ಇದು ಸದನದಲ್ಲೂ ಕೂಡ ನಾನು ಪ್ರಸ್ತಾಪ ಮಾಡಿದಾಗ ಅಂದಿನ ಕಾನೂನು ಸಚಿವರು ಹೌದು ತಪ್ಪಾಗಿದೆ, ನಾವು ತನಿಖೆ ಮಾಡಿಸ್ತೀವಿ ಅಂತ ಕೂಡ ಹೇಳಿದ್ರು. ಆದ್ರೆ ಏನು ಮಾಡಿಲ್ಲ. ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೆ, ಅವಾಗಿನ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೆ. ಅವರು ತನಿಖೆ ಮಾಡಿಸ್ತೀನಿ ಅಂತಿದ್ರು, ಅವರು ಮಾಡ್ತಿಲ್ಲ. ಅಂದ್ರೆ ಬಿಜೆಪಿ ಗೌರ್ಮೆಂಟ್ ಬಂದಾಗಿಂದ, ಅಂದ್ರೆ ಏನ್ 4 ವರ್ಷಗಳ ಕಾಲ ಅವ್ರ ಅಧಿಕಾರದಲ್ಲಿ ಇದ್ರಲ್ಲ, ಅದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆ ಆಗತ್ತಾ? ಅಲ್ಲಿಗೆ ಅನುದಾನ ಬಂದಿತ್ತಲ್ಲ KKRDBಗೆ? ನೋಡಿ ಸರ್, ನಮ್ದು ಬಹಳ ಸರಳವಾದಂತ ಪ್ರಶ್ನೆಗಳಿವೆ. ಆ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಈಗ ಅದನ್ನ ವೈಯಕ್ತಿಕ ನಮ್ದೇನಿಲ್ಲ ಅಲ್ಲ, ಸರ್ಕಾರದ್ದು ಜನರು ಎಕ್ಸಾಕ್ಟ್ಲಿ ಆಗ್ಬೇಕು ಸರ್. ಆಮೇಲೆ ಆರೋಪ ಜಸ್ಟ್ ಯಾಕೆಂದ್ರೆ ನಾವು ನೋಡ್ತಾ ಇದ್ವಿ, ಈ ಹಿಂದಿನ ಸರ್ಕಾರನೂ ಕೂಡ ಅಷ್ಟೇ ಹೇಳುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ನಳಿನ್ ಕುಮಾರ್ ಕಟೀಲ್ ಅವರು, CT ರವಿ ಅವರೆಲ್ಲ ಹೇಳ್ತಾರೆ, ಸಿದ್ದರಾಮಯ್ಯನವರು ಕಂಬಿ ಹಿಂದೆ ಇಡ್ತಾರೆ ನೋಡಿ, ಅರ್ಕಾವತಿದು ನಾವು ಡಿನೋಟಿಫಿಕೇಶನ್ ತನಿಖೆ ಮಾಡಿಸಿದ್ರೆ, ಅವ್ರು ತನಿಖೆ ಮಾಡಿಸಿದ್ರೆ ಇನ್ನೊಬ್ರು ಯಾರೋ ಕಂಬಿ ಹಿಂದೆ ಇರ್ತಾರೆ ಕಾಂಗ್ರೆಸ್ನವರು ಅಂತ ಹೇಳ್ತಾ ಇದ್ರು. ಬರೀ ಗಾಳಿಲ್ ಗುಂಡೊಡೆಯುವಂತ ಕೆಲಸ ಮಾಡ್ತಾ ಇದ್ರು. ನಿಮ್ ಬಗ್ಗೆನೂ ಕೂಡ ಅದೇ ರೀತಿಯಾದಂತ ಒಂದು ಅಭಿಪ್ರಾಯ ಇರುತ್ತೇನೋ ಅನ್ಕೊಂಡಿದ್ವಿ. ಬಟ್ ನೀವು ಆರಂಭದಲ್ಲೇ ಜನ ಮೆಚ್ಚುವಂತ ಕೆಲಸವನ್ನೇ ಮಾಡ್ತಾ ಇದ್ದೀರಾ, ತನಿಖೆಗೆ ಒಳಪಡಿಸ್ತಾ ಇದ್ದೀರಾ. ಸೊ ಜನ ಏನ್ ನಿರೀಕ್ಷೆ ಮಾಡ್ಬೋದು ಅಂತ ಇದ್ರಲ್ಲಿ? ನೋಡಿ, ನಾನು ಹೇಳ್ತೀನಿ, ಹಿಂದೆ ನೀವು ಮಾಧ್ಯಮದವರು ಏನೇ ಪ್ರಶ್ನೆ ಕೇಳಿದ್ರೆ ಸರ್ಕಾರಕ್ಕೆ ಅವ್ರೇನ್ ಹೇಳ್ತಾ ಇದ್ರು, ಹಿಂದಿನ ಸರ್ಕಾರದಲ್ಲಿ ಆಗಿಲ್ಲ. DK ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಅವರು ಸದನದಲ್ಲೇ ಹೇಳಿದ್ರು ತನಿಖೆ ಮಾಡಿಸಿ. ಯಾಕೆ ಮಾಡಿಸ್ತಾ ಇಲ್ಲ? ನಿಮ್ದೇ ಅಧಿಕಾರ ಇದೆ ಅಲ್ಲ, ಮೇಲ್ಗಡೆನೂ ನಿಮ್ದೆ, ಕೆಳಗಡೆನೂ ನಿಮ್ದೆ, ಮಾಡಿಸಿ ಅಂತ ಓಪನ್ ಆಗಿ ಅಸೆಂಬ್ಲಿನಲ್ಲಿ ಹೇಳಿದ್ವಿ. ಅವ್ರು ಮಾಡ್ಲಿಕ್ಕೆ ತಯಾರಿಲ್ಲ, ಯಾಕಂದ್ರೆ ಏನಿರ್ಲಿಲ್ಲ. ಇವಾಗ ನಾವು ಅವಾಗಿಂದ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಏನು ಪ್ರಶ್ನೆಗಳನ್ನ ನಾವು ಎತ್ತಿದ್ವಿ ಜನರ ಹಿತಾಸಕ್ತಿ ಕಾಪಾಡೋದ್ರಲ್ಲಿ, ಅದನ್ನ ನಾವು ಮುಂದುವರಿಸ್ತಾ ಇದೀವಿ. ಈಗಲೂ ಕೂಡ ಅದೇ ಪ್ರಶ್ನೆ ಇದೆ ನಮ್ದು. ಆದ್ರೆ ಇವಾಗ ಜನರು ನಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ, ತನಿಖೆ ಮಾಡ್ತೀವಿ, ಪಾರದರ್ಶಕವಾಗಿ ಮಾಡಿಸ್ತೀವಿ, ಲಾಜಿಕಲ್ ಎಂಡಿಗೆ. ನೀವು ಯಾವಾಗ್ಲೂ ನಮ್ಗೆ ಕೇಳ್ತೀರಾ ಮಾಧ್ಯಮದವರು, ಇದು ಏನ್ ಮಾಡ್ತೀರಾ ಅಧಿಕಾರಕ್ಕೆ ಬಂದಾಗ, ಏನ್ ಮಾಡ್ತೀರಾ? ಈಗಾಗ್ಲೇ ನನ್ನ ಇಲಾಖೆನಲ್ಲೇ ನಾನು ಆಗ್ಲೇ 7 ಡಬ್ಲ್ಯೂಗಳಿಗೆ ಸಸ್ಪೆಂಡ್ ಮಾಡಿದ್ದೀನಿ. ಹೌದು, ಭ್ರಷ್ಟಾಚಾರ ಮಾಡ್ತೇವೆ. 10 PDOಗಳಿಗೆ ನಾವು ಆಗ್ಲೇ ನೋಟಿಸ್ ಕೊಟ್ಟಿದ್ವಿ. ಬಟ್ ಯಾವಾಗ್ಲೂ ಕೂಡ ಏನಾಗ್ಬಿಡುತ್ತೆ ಅಂದ್ರೆ, ಯಾವುದೇ ಸರ್ಕಾರ ಇದ್ದಂತ ಟೈಮ್ ನಲ್ಲಿ ನೀವು ಆರೋಪ ಮಾಡ್ಬೇಕಾದ್ರೆ ಕೆಲವೊಂದು ಸಚಿವರನ್ನ
ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿ ಆರೋಪ ಮಾಡ್ತಾ ಇರ್ತೀರಾ. ಅವರ ಪಾತ್ರನೇ ದೊಡ್ಡದು, ಅವರ ಕೈ ಹಾಕಿದಂತ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಅನ್ನುವಂತ ಆರೋಪಗಳು ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ಬೇಕಾದ್ರೆ ಅಲ್ಲಿ ರಾಜಕಾರಣಿಗಳ ಸಪೋರ್ಟ್ ಇದ್ದೇ ಇರುತ್ತೆ. ಬರೀ ಅಧಿಕಾರಿಗಳು ಮಾತ್ರ ಸಿಕ್ಕಾಕೊಳ್ತಾರೆ, ರಾಜಕಾರಣಿಗಳ ಹೆಸರು ಮುನ್ನೆಲೆಗೆ ಬರೋದಿಲ್ಲ. ಈ ಟೈಮ್ ನಲ್ಲಿ ಅದಾದ್ರೂ ಬರುತ್ತಾ ಅಂತ, ರಾಜಕಾರಣಿಗಳು ಕೂಡ ಅರೆಸ್ಟ್ ಆಗ್ತಾರ, ತಪ್ಪಿತಸ್ಥರು ಅಂತ ಗೊತ್ತಾಗುತ್ತಾ ಅಂತ? ನೋಡಿ, ನಾನು ಅವರು ಇವರು ಅಂತ ಹೇಳಕ್ ಹೋಗಲ್ಲ. ಅಧಿಕಾರಿ ಇರ್ಬೋದು, ರಾಜಕಾರಣಿ ಇರ್ಬೋದು. ನಾನ್ ತಪ್ಪು ಮಾಡಿದ್ರೆ ನನಗೂ ಶಿಕ್ಷೆ ಆಗ್ಲಿ. ಅದಕ್ಕೆ ಯಾಕೆ ಹಿಂದೆ ಹಾಕ್ಬೇಕು ನಾವು? ನಾವೇನು ವಿರೋಧ ಪಕ್ಷದಲ್ಲಿ ಇವತ್ತು ಜನರು ನಮಗೆ ಆಶೀರ್ವಾದ ಮಾಡಿರೋದಂದ್ರೆ ಅದಕ್ಕೆ ಒಂದು ಬಹಳ ದೊಡ್ಡ ಕಾರಣ ಏನಂದ್ರೆ ನಾವು ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ತೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲ ನಡ್ಕೋಬೇಕಲ್ಲ. ಹೌದು, ಆ ನಿಟ್ಟಿನಲ್ಲಿ ನಾವು ನಡೀತಾ ಇದೀವಿ. ಮುಂದೆ ಬರುವಂತ ದಿನದಲ್ಲಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಆಡಳಿತವನ್ನ ಕೊಟ್ಟು ಇವೆಲ್ಲ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಜನರ ಮುಂದೆ ಇಡ್ತೀವಿ. ಕಾನೂನಾತ್ಮಕವಾಗಿ ಏನೇನ್ ಕ್ರಮ ತಗೋಬೇಕೋ ವಿ ವಿಲ್ ಟೇಕ್ ಇಟ್. ಓಕೆ, ತುಂಬಾ ಧನ್ಯವಾದ ಸರ್. ನ್ಯೂಸ್ 18 ಜೊತೆ ಮಾತನಾಡಿ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಕ್ಕೆ. ಪ್ರಿಯಾಂಕ್ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರು, KKRDBಯಲ್ಲಿ ಆಗಿರುವಂತಹ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ತನಿಖೆಯನ್ನ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನಡೆಯಬಹುದು ತನಿಖೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಈಗ ಮುಂದಿನ ಸುದ್ದಿಗೆ ಹೋಗೋಣ. ನಾಳೆಯಿಂದ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ ಇದೆ. ಅದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. Sixteen channels, 15 languages, 26 states, 1,200 plus reporters, 67 plus crore viewers. India's largest news network, News 18 Network. Sixteen channels, 15 languages, 26 states, 1,200 plus reporters, 67 plus crore viewers. India's largest news network, News 18 Network. Sixteen channels, 15 languages, 26 states, 1,200 plus reporters, 67 plus crore viewers. India's largest news network, News 18 Network. Sixteen channels, 15 languages, 26 states, 1,200 plus reporters, 67 plus crore viewers. India's largest news network, News 18 Network. ವೆಲ್ಕಮ್ ಬ್ಯಾಕ್. ನಾಳೆಯಿಂದ ಪ್ರಮುಖವಾಗಿ ಕಾಂಗ್ರೆಸ್ ಘೋಷಣೆ ಮಾಡಿದಂತ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತ ನಾರಿ ಶಕ್ತಿ ಯೋಜನೆ ಜಾರಿಗೆ ಬರ್ತಾ ಇರುವಂತದ್ದು. ನಾಳೆಯಿಂದ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ, ಅದು ಅಧಿಕೃತವಾಗಿ ಜಾರಿಗೆ ಬರ್ತಾ ಇದೆ. ರಾಜ್ಯದ ಹಲವೆಡೆ ಸರಿಯಾದಂತ ಒಂದು ಬಸ್ ಸೌಲಭ್ಯನೇ ಇಲ್ಲ ಅಂತ ಪರಿಸ್ಥಿತಿನೂ ಕೂಡ ಇದೆ. ಕೆಲವೆಡೆ ಬಸ್ಗಳು ಸರಿಯಾದಂತ ಕಂಡೀಷನ್ ಅಲ್ಲಿ ಇಲ್ಲ. ಇದು ಸಾಕಷ್ಟು ಕಡೆ ಇರುವಂತ ಸಮಸ್ಯೆಗಳು. ಬೆಳಗಾವಿ ಹುಬ್ಬಳ್ಳಿಯಲ್ಲಿ ಗುಜರಿ ಬಸ್ಗಳ ಓಡಾಟ ಇದೆ.
ಎಲ್ಲೆಂದ್ರಲ್ಲಿ ನಿಂತ್ಕೊಳ್ತವೆ ಆ ಬಸ್ಗಳು. ಗುಜ್ರಿ ಬಸ್ಸು, ಡಕೋಟಾ ಬಸ್ಸು ಅಂತ ಕರಿತೀವಲ್ಲ, ಆ ಬಸ್ಗಳು ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಓಡಾಡ್ತಾ ಇರುವಂಥದ್ದು. ಎಲ್ಲೆಂದ್ರಲ್ಲಿ ಬಸ್ಗಳು ನಿಂತ್ಕೊಳ್ತವೆ. ಅಲ್ಲಿರುವಂತ ಪ್ರಯಾಣಿಕರೇ ಇಳಿದ್ಬಿಟ್ಟು ತಳ್ಳಬೇಕಾಗಿದೆ ಅಂತ ಪರಿಸ್ಥಿತಿ ಇರುವಂತದ್ದು. ಸಾಕಷ್ಟು ಬಸ್ಗಳ ಕಂಡೀಷನ್, ಗುಣಮಟ್ಟದ ಬಸ್ ಒದಗಿಸುವಂತೆ ಜನರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಎಷ್ಟು ಕೇಳ್ಕೊಂಡ್ರು ಕೂಡ ಇನ್ನೂ ಕೂಡ ಗುಣಮಟ್ಟದ ಬಸ್ಗಳು ಅಲ್ಲಿ ಸಿಕ್ಕಿಲ್ಲ. ಎಲ್ಲೋ ಯೂಸ್ ಮಾಡಿರುವಂತದ್ದನ್ನ ತಗೊಂಡೋಗಿ ಅಲ್ಲಿ ಬಿಸಾಕ್ಬಿಡ್ತಾರೆ ಅನ್ನುವಂತ ಆರೋಪ, ಆಕ್ರೋಶ ಸಹಜವಾಗಿ ಆ ಭಾಗದಲ್ಲಿದೆ. ಯಾಕೆಂದ್ರೆ ಇಲ್ಲಿ ಹಳೆಯ ಬಸ್ಗಳನ್ನ ಬೆಂಗಳೂರಿನಲ್ಲಿ ಯೂಸ್ ಮಾಡಿರುವಂತ ಬಸ್ಗಳನ್ನ ಅಲ್ಲಿಗೆ ಹೋಗಿ ಹಾಕ್ತಾರೆ. ಅವು ಕೆಟ್ಟು ಹೋಗ್ತವೆ, ಅದರ ಜೊತೆಗೆ ಬ್ರೇಕ್ ಫೇಲ್ ಆಗ್ತವೆ, ಸಾಕಷ್ಟು ಅಪಘಾತಗಳು ಕೂಡ ಸಂಭವಿಸ್ತವೆ ಅನ್ನುವಂತ ಆರೋಪಗಳು ಇದಾವೆ. ಈ ಬಸ್ಗಳು ಯಾವ ರೀತಿಯಾಗಿದ್ದಾವೆ, ಏನು ಎತ್ತ ಅನ್ನುವಂಥದ್ದನ್ನ ಸಾಕಷ್ಟು ಪರಿಶೀಲನೆ ಮಾಡಬೇಕಾಗಿದೆ. ಅಧಿಕಾರಿಗಳು ಅದನ್ನ ಟೆಸ್ಟ್ ಮಾಡಬೇಕಾಗಿದೆ. ಅದರ ಕಂಡೀಷನ್ ಅನ್ನು ನೋಡ್ಕೊಂಡ್ಬಿಟ್ಟು ಅಲ್ಲಿ ಬಿಡಬೇಕಾಗಿದೆ. ಆದ್ರೆ ಆ ಕೆಲಸ ಮಾಡ್ತಾ ಇಲ್ಲ. ಬೆಳಗಾವಿ, ಹುಬ್ಬಳ್ಳಿಯಲ್ಲಿ ಹಳೆಯ ಬಸ್ಗಳು ಇರುವಂತದ್ದು, ಜಾಸ್ತಿ ಹಳೆಯ ಬಸ್ಗಳನ್ನ ಯೂಸ್ ಮಾಡ್ಲಾಗ್ತದೆ. ಅದು ಸ್ಪೆಷಲಿ ಬೆಂಗಳೂರಿನಲ್ಲಿ ಯೂಸ್ ಮಾಡಿದಂತ ಬಸ್ಗಳನ್ನ ಬೆಳಗಾವಿ, ಹುಬ್ಬಳ್ಳಿ ಅಂದ್ರೆ ಕಿತ್ತೂರು ಭಾಗಕ್ಕೆ ಹಾಕಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಇರುವಂತದ್ದು. ಆ ಆರೋಪಗಳು ಕೂಡ ನಿಜಾನೇ, ಆದ್ರೆ ಸರಿಯಾದಂತ ಕಂಡೀಷನ್ ಅಲ್ಲಿ ಇಲ್ಲ ಆ ಬಸ್ಗಳು ಅನ್ನುವಂಥದ್ದು. ಗುಜ್ರಿ ಬಸ್ಗಳನ್ನು ಹಾಕಿದ್ದಾರೆ ಅಂತ ಸುಮಾರು 100 ಹಳೆಯ ಬಸ್ಗಳು ಓಡಾಟವನ್ನ ಮಾಡ್ತಾ ಇದ್ದಾವೆ. ಸೊ ಆ 100 ಬಸ್ಗಳಿದಾವಲ್ಲ, ಎಲ್ಲಂದ್ರಲ್ಲಿ ಕೆಟ್ಟು ನಿಂತ್ಕೊಳ್ತವೆ. ಇವೆಲ್ಲವೂ ಕೂಡ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೆಂಗಳೂರಿಂದ ಕಿತ್ತೂರು ಕರ್ನಾಟಕ ಭಾಗಕ್ಕೆ ರವಾನೆ ಮಾಡಲಾಗಿರುವಂಥದ್ದು. BMTCಯಲ್ಲಿ ಓಡಾಡಿದಂತ ಬಸ್ಗಳು ಇವು. BMTCಯಲ್ಲಂತೂ ಚೆನ್ನಾಗಿ ಯೂಸ್ ಮಾಡಿರ್ತಾರೆ ಬಸ್ಗಳನ್ನ. ಅದನ್ನ ತಗೊಂಡೋಗ್ಬಿಟ್ಟು ಕಿತ್ತೂರು, ಬೆಳಗಾವಿ ಭಾಗಕ್ಕೆ ಹಾಕಿ, ಅಂದ್ರೆ ಕಿತ್ತೂರಿನ ಬೆಳಗಾವಿ ಮತ್ತು ಹುಬ್ಬಳ್ಳಿ ಭಾಗಕ್ಕೆ ಹಾಕಿದ್ದಾರೆ. ಬೆಂಗಳೂರಲ್ಲಿ 6 ರಿಂದ 8 ಲಕ್ಷ ಕಿಲೋಮೀಟರ್ ಓಡಿದಂತ ಬಸ್ಗಳನ್ನ ಅಲ್ಲಿಗೆ ಹೋಗಿ ಹಾಕಿದ್ದಾರೆ. ಇನ್ಯಾವ ಲೆವೆಲ್ಗೆ ಡಕೋಟಾ ಬಸ್ಗಳಾಗಿದ್ದಾವೆ ಅವು ಅನ್ನೋಂಥದ್ದನ್ನ ನೀವೇ ಊಹಿಸ್ಕೊಳ್ಬಹುದು. ಈ ಬಸ್ಗಳನ್ನ ಖರೀದಿ ಮಾಡಿದ್ದು ವಾಯುವ್ಯ ಸಾರಿಗೆ ಅವರು. ಕಡಿಮೆ ರೇಟಿಗೆ ಸಿಕ್ಬಿಡ್ತು ನಮ್ಮ ನಿಗಮಕ್ಕೆ, ಸೊ ತಗೊಂಡ್ಬಿಡೋಣ, ಇಲ್ಲಿ ಓಡಿಸ್ಬಿಡೋಣ, ಹೆಂಗಿದ್ರು ಬಸ್ಗಳ ಸಮಸ್ಯೆ ಇದೆ, ಹೊಸ ಬಸ್ ತಗೊಳ್ಳಿಲ್ಲ ಅವರು, ಹಳೆ ಬಸ್ಗಳನ್ನ ತಗೊಂಡೋಗಿ ಅಲ್ಲಿ ಕೂರ್ಸ್ಕೊಂಡ್ರು. ಬೆಳಗಾವಿ, ಹುಬ್ಬಳ್ಳಿಯಲ್ಲಿ ತಲಾ 50 ಬಸ್ಗಳನ್ನ ಹಾಕಲಾಗಿರುವಂಥದ್ದು ಬೆಂಗಳೂರಿನಿಂದ. ಬೆಳಗಾವಿ ದೊಡ್ಡ ಜಿಲ್ಲೆ, ಬೆಂಗಳೂರನ್ನ ಬಿಟ್ರೆ ಅತಿ ಹೆಚ್ಚು ಅಂದ್ರೆ ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಜಿಲ್ಲೆ, ಶಕ್ತಿ ಕೇಂದ್ರ ಇದ್ದಂತೆ ಅದು ಬೆಳಗಾವಿ. ಸೊ ಆ ಜಿಲ್ಲೆ ಮತ್ತೆ ಹುಬ್ಬಳ್ಳಿಗೆ ಹೋಗಿ ತಗೊಂಡ್ಬಿಟ್ಟು ಹಾಕಿದ್ದಾರೆ 50 ಬಸ್ಗಳನ್ನ. ಎಲ್ಲಂದ್ರಲ್ಲಿ ಕೆಟ್ಟು ನಿಲ್ತಾ ಇದಾವೆ ಆ ಬಸ್ಗಳು. ಸೊ ಹೀಗಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುವಂತದ್ದು. ಅಲ್ಲಿ ಯಾವ ರೀತಿಯಾಗಿದೆ ಸಮಸ್ಯೆ, ಈ ಬಸ್ಗಳು ಹೇಗಿದಾವೆ, ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಅದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ಕಾಂಗ್ರೆಸ್ ಸರ್ಕಾರ ಚುನಾವಣೆಗೂ ಮೊದಲು ಘೋಷಣೆ ಮಾಡಿದಂತೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನ ನಾಳೆಯಿಂದ ಅನೌನ್ಸ್ ಮಾಡುತ್ತದೆ. ಇದಕ್ಕಾಗಿ ಎಲ್ಲ ರೀತಿಯ ಅಂತಿಮ ಹಂತದ ಸಿದ್ಧತೆಯನ್ನ ನಡೆಸಲಾಗಿದೆ. ಪ್ರಮುಖವಾಗಿ ಏನು ಈಗ ಮಹಿಳೆಯರಿಗೆ ಉಚಿತ ಬಸ್ನಲ್ಲಿ ಪ್ರಯಾಣಕ್ಕೆ ಏನು ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಬೆಳಗಾವಿಯಲ್ಲಿ ಒಂದು ಪ್ರಶ್ನೆ ಈಗ ಉದ್ಭವ ಆಗಿದೆ. ಯಾಕಂದ್ರೆ ಬೆಳಗಾವಿ ನಗರದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಹಳೆಯ ಬಸ್ಗಳು ಓಡಾಡ್ತವೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಓಡಾಡಿ 5 ಲಕ್ಷ ಕಿಲೋಮೀಟರ್ ಹೆಚ್ಚಾಗಿರ್ತಕ್ಕಂಥ ಬಸ್ ಅನ್ನ ಬೆಳಗಾವಿಯ ಡಿಪೋದವರು 1 ಲಕ್ಷ ಮತ್ತು 50,000 ರೂಪಾಯಿ ಖರೀದಿ ಮಾಡಿ ಈಗ ಬೆಳಗಾವಿಯಲ್ಲಿ ಓಡಿಸ್ತಿದ್ದಾರೆ. ಈ ಬಸ್ಗಳಿಂದ ಸಾಕಷ್ಟು ಅನಾಹುತ ಈಗ ಸದ್ಯ ಬೆಳಗಾವಿಯಲ್ಲಿ ಸೃಷ್ಟಿಯಾಗಿದೆ. ಯಾಕಂದ್ರೆ ಅನೇಕ ಕಡೆಗಳಲ್ಲಿ ಬಸ್ಸು ಕೆಟ್ಟು ನಿಲ್ತಕ್ಕಂಥದ್ದು ಮತ್ತು ಬಸ್ಗಳಿಗೆ ಬಸ್ಗಳಿಂದ ಇಳಿಯುವಂತ ಸಂದರ್ಭದಲ್ಲಿ ಪ್ರಯಾಣ ಆಗಿದೆ. ಜೊತೆಗೆ ಈ ಬಸ್ಗಳು ಯಾವುದೇ ರೀತಿ ರಸ್ತೆ ಮೇಲೆ ಓಡಾಡಕ್ಕೆ ಅನರ್ಹ ಇದ್ರೂ ಕೂಡ ಸಾರಿಗೆ ಇಲಾಖೆ ಬಸ್ಗಳನ್ನ ಬೆಳಗಾವಿಯಲ್ಲಿ ಓಡಿಸ್ತಾ ಇದೆ. ಈ ಹಿಂದೆ ಬೆಳಗಾವಿ ಮತ್ತು ಹುಬ್ಬಳ್ಳಿಗೆ ತಲಾ 50 ಬಸ್ಗಳನ್ನ ಕಳಿಸಲಾಗಿತ್ತು. ನೋಡಬಹುದು ಈಗ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ರಕ್ಕಸ್ಕೊಪ್ಪ ಮಾರ್ಗವಾಗಿ ಈ ಒಂದು ಬೆಂಗಳೂರಿನ ಬಸ್ಸು ಸಂಚಾರ ಮಾಡ್ತಿದೆ. ಈ ಬಸ್ಗಳನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಅನೇಕ ಬಾರಿ ಬೇಡಿಕೊಂಡ್ರು ಕೂಡ ಇದುವರೆಗೂ ಬೇಡಿಕೆ ಈಡೇರಿಲ್ಲ. ಈ ಬಗ್ಗೆ ಮಾತಾಡಕ್ಕೆ ಸ್ಥಳೀಯರ ಜೊತೆಗಿದ್ದಾರೆ. ಸರ್, ಈಗ ಅನೇಕ ಬಾರಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ, ಮುಖ್ಯಮಂತ್ರಿಗಳು ನಮ್ಮವರೇ ಇದ್ರು, ಸಾರಿಗೆ ಸಚಿವರು ನಮ್ಮವರಿದ್ರು, ಆದ್ರೆ ಬಸ್ಗಳ ಬದಲಾವಣೆ ಮಾಡಲಿಲ್ಲ. ಈಗ ಫ್ರೀ ಸಂಚಾರಕ್ಕೆ ಸರ್ಕಾರ ಮುಂದಾಗಿದೆ, ಏನ್ ಹೇಳ್ತೀವಿ? ಈಗ ಬಸ್ ಫ್ರೀ ಮಾಡ್ತಾರೆ, ಒಳ್ಳೇದು. ಅದು ದಿನನಿತ್ಯ ಒಂದು ಕೆಲಸ ಮಾಡುವಂತ ಮಹಿಳೆಯರಿಗೆ ಅನುಕೂಲ ಆಗುತ್ತೆ. ಆದ್ರೆ ನಾನೇನು ಹೇಳುವಂತಂದ್ರೆ ಈ ಬಸ್ಗಳನ್ನ, ಹಳೆ ಬಸ್ಗಳನ್ನ ಅಂದ್ರೆ ತಿಂದು ಒಗೆಯುವಂತ ಎಂಜಲನ್ನ ನಮ್ಮ ಬೆಳಗಾವಿಗೆ ಕೊಟ್ಟಿದ್ದಾರೆ. ನೀವು 10 ಲಕ್ಷ 12 ಲಕ್ಷ ಸ್ಕ್ರಾಪ್ ಹಾಕು, ಮೊಡ್ಕಾಕ್ ಹಾಕು, ಗುಜರಿಗೆ ಹಾಕು ಬಸ್ಗಳನ್ನ ನೀವು ಇಲ್ಲಿ ಕಳಿಸ್ತೀರಂದ್ರೆ ನಾವೇನು ನಮ್ಮ ಮನುಷ್ಯರಲ್ವಾ? ಇಲ್ಲಿ ಇದ್ದವರು ಉತ್ತರ ಕರ್ನಾಟಕದವರು ಹುಬ್ಳಿಗೆ 100 ಬಸ್ಸು, 50 ಬಸ್ಸು, ಇಲ್ಲಿ ಬೆಳಗಾವಿಗೆ 50 ಬಸ್ ಕಳಿಸಿದ್ದಾರೆ. ಇದು ಸರಿಯಲ್ಲ. ಇದು ಏನ್ ಡಕೋಟಾ ಬಸ್ಗಳಿದಾವೆ ಅವನ್ನ ಹಿಂಪಡಿಬೇಕು, ಹೊಸ ಬಸ್ಗಳನ್ನು ಕಳಿಸಬೇಕು. ಅವ್ರು ನೋಡಿ ನೀವು ಈಗ ಇನ್ನೊಂದು ಅರ್ಧ ಗಂಟೆ ನಿಂತ್ಕೊಳ್ಳಿ, ಇಲ್ಲಿ ಬಸ್ಗಳು ಕೆಟ್ಟ ನಿಲ್ತವೆ. ಮತ್ತೆ ಅವ್ರು ಮೆಕ್ಯಾನಿಕಲ್ ಬಂದು ರಿಪೇರಿ ಮಾಡಿದಾಗ ಬಸ್ಗಳು ಹೋಗ್ತವೆ. ಅಂತ ಪರಿಸ್ಥಿತಿ ಇರುವಂತ ಬಸ್ಗಳನ್ನ ಇಲ್ಲಿ ಕಳಿಸ್ತಾ ಇದ್ದಾರೆ. ಇದು ಸರಿಯಲ್ಲ. ಈ ಮಳೆ ಶುರು ಆಗತ್ತೆ, ಒಳಗಡೆ ಕುಂಡಿರುವಂತ ಪ್ರಯಾಣಿಕರು ಛತ್ರಿ ಹಿಡ್ಕೊಂಡು ಕುಂಡಿರುವಂತ ಪರಿಸ್ಥಿತಿ ಇದೆ. ಬೇಕಾದ್ರೆ ಸಿದ್ದರಾಮಯ್ಯನವರೇ ನೀವು ಒಂದ್ಸಲ ಮಳೆ ಶುರು ಆದ ತಕ್ಷಣ ನೋಡಿ
ಇದಿಷ್ಟು ಅಂದ್ರೆ ಸ್ಥಳೀಯರ ಒಂದು ಮಾತಾಗಿರ್ತಕ್ಕಂಥದ್ದು, ಆಕ್ರೋಶ ಆಗಿರ್ತಕ್ಕಂಥ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಡ್ತಿದ್ದೀರಿ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಆದ್ರೆ ಬೆಳಗಾವಿಗರ ಪ್ರಶ್ನೆ ಏನು ಅಂದ್ರೆ ಯಾವಾಗ ನಮ್ಮ ಬಸ್ಗಳನ್ನ ಬದಲಾವಣೆ ಮಾಡ್ಕೊಡ್ತೀರಿ ಅಂತ ಹೇಳಿ ಬೆಳಗಾವಿಗರು ಈಗ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಆ ಭಾಗದಲ್ಲಿ ಹೇಳ್ಕೊಳ್ಳಕ್ಕಷ್ಟೇ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಬೆಳಗಾವಿ ಮತ್ತೆ ಹುಬ್ಬಳ್ಳಿಯಲ್ಲಿ ಎಲ್ಲ ದೊಡ್ಡ ದೊಡ್ಡ ಕೇಂದ್ರ ಸಚಿವರುಗಳು, ಮಾಜಿ ಮುಖ್ಯಮಂತ್ರಿಗಳು, ಹಾಗೆ ಸರ್ಕಾರವನ್ನ ಬೀಳಿಸಿದಂತವರೆಲ್ಲ ದೊಡ್ಡ ನಾಯಕರಿದ್ದಾರೆ. ಆದ್ರೆ ಇಚ್ಛಾಶಕ್ತಿ ಕೊರತೆ, ಬದ್ಧತೆ ಅನ್ನುವಂಥದ್ದಿಲ್ಲ. ಅದಕ್ಕೋಸ್ಕರನೇ ಈ ಬಸ್ಗಳು ಅಲ್ಲೆಲ್ಲ ಕಳಿಸಿದ್ದಾರೆ, ಬೆಂಗಳೂರಿನಲ್ಲಿ ಯೂಸ್ ಮಾಡಿದಂತವನ್ನ. ಅದಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಗೌರ್ಮೆಂಟ್ ಆದ್ರೂ ಚೇಂಜ್ ಮಾಡುತ್ತಾ ಬಸ್ಗಳನ್ನ ಕಾದ್ ನೋಡ್ಬೇಕಾಗಿದೆ. ಮುಂದಿನ ಸುದ್ದಿಗೋಣ. ಕಲುಷಿತ ನೀರಿನಿಂದ